ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. 2018 ನವೆಂಬರಲ್ಲಿ ಗಜ ಚಂಡಮಾರುತ ಅಂತ ಒಂದು ಬಂತು, ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಆ ಒಂದು ಹೆಸರನ್ನ ಯಾರಿಕ್ತಾರೆ, ಏನಕ್ಕಿಕ್ತಾರೆ ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋಣ. ಒಂದು ಚಂಡಮಾರುತಗೆ ಒಂದು ಹೆಸರಿದ್ರು ನ್ಯೂಸ್ ಅಲ್ಲಿ ಆಗಿರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು, ಅದ್ರ ಬಗ್ಗೆ ಕ್ಲಿಯರ್ ಆಗಿ ಬರೀತಾರೆ. ಅದೇ ರೀತಿ ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳ್ಸೋಕೆ ತುಂಬಾ ಈಸಿ ಆಗುತ್ತೆ. ಆದ್ರೆ ಹೆಸರೇ ಇಲ್ಲ ಅಂದ್ರೆ ಚಂಡಮಾರುತ ಬರ್ತಾ ಇದೆ ಅಂದ್ರೆ ಅದು ಎಷ್ಟು ಭಯಂಕರವಾಗಿದೆ, ಎಷ್ಟು ಭೀಕರವಾಗಿದೆ ಅನ್ನೋದನ್ನ ಯಾರು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಅದಕ್ಕೆ ಚಂಡಮಾರುತಗಳಿಗೆ ಒಂದು ಹೆಸರನ್ನ ಇಕ್ತಾರೆ. ಆ ಒಂದು ಹೆಸರನ್ನ ಇಕ್ಕೋದಿಕ್ಕೆ ಒಂದು ಕಾರಣ ಕೂಡ ಇದೆ. ಆ ಒಂದು ಚಂಡಮಾರುತ ಎಷ್ಟು ಭೀಕರವಾಗಿದೆ, ಅದೇ ರೀತಿ ಎಷ್ಟು ಡ್ಯಾಮೇಜ್ ಮಾಡೋಗಿದೆ ಅನ್ನೋದನ್ನ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಹೆಸರಿದ್ರು ತುಂಬಾ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಬೋದಂತ ಅದಕ್ಕೆ ಒಂದು ಹೆಸರನ್ನ ಕೂಡ ಇಕ್ತಾರೆ. ಅದಕ್ಕೆ ಚಂಡಮಾರುತಗೆ ಒಂದು ಹೆಸರನ್ನ ಇಕ್ಕೋದು. ಅದಕ್ಕೆ 2007 ಅಲ್ಲಿ ಪ್ರಪಂಚದಲ್ಲಿರುವಂತ ವಾತಾವರಣನ ಡಿಸೈಡ್ ಮಾಡುವಂತ ಸೈಂಟಿಸ್ಟ್ಗಳು ಸೇರಿ ನಾರ್ತ್ ಇಂಡಿಯನ್ ಓಷನ್ ಹತ್ರ ಇರುವಂತ ಎಲ್ಲಾ ಕಂಟ್ರಿಗಳನ್ನ ಸೇರಿಸಿ ಇಂಡಿಯಾ ಜೊತೆ ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ, ಥಾಯ್ಲ್ಯಾಂಡ್, ಮಯನ್ಮಾರ್, ಒಮನ್, ಮಾಲ್ದೀವ್ಸ್ ಈ ರೀತಿಯಾಗಿ 8 ದೇಶಗಳನ್ನ ಸೇರಿಸಿ ಒಂದು ಗ್ರೂಪ್ ನ ಫಾರ್ಮ್ ಮಾಡಿದ್ರು. ಆ ಗ್ರೂಪ್ಗೆ ಎಲ್ಲಾ ದೇಶನು 8 ಹೆಸರನ್ನ ಕೊಡಬೇಕು ಅಂತ ಒಂದು ತೀರ್ಮಾನ ಆಯ್ತು. ಎಲ್ಲಾ ದೇಶನು 8 ಹೆಸರನ್ನ ಕೊಟ್ಟು ಒಟ್ಟು 64 ಹೆಸರು ಆಯ್ತು. ಇದರ ಪ್ರಕಾರ 8 ದೇಶನ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಸೇರಿಸಿ ಆ ದೇಶ ಕೊಟ್ಟಿರುವಂತ ಹೆಸರನ್ನ ಇಟ್ಕೊಂಡು ಒಂದು ಟೇಬಲ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಡಿಸ್ಕಷನ್ ಆದ್ಮೇಲೆ ಅರಬಿಕ್ ಓಷನ್, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್, ಬಂಗಾಳಾಖಾತ ಇಲ್ಲಿ ಸೃಷ್ಟಿಯಾಗುವಂತ ಚಂಡಮಾರುತಗೆ ಹೆಸರನ್ನ ಇಕ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಈ ರೀತಿಯಾಗಿ ಇವತ್ತು ಗಂಟ ಒಟ್ಟು 55 ಚಂಡಮಾರುತ ಬಂದಿದೆ. ಈ 55 ಚಂಡಮಾರುತಗಳಿಗೆ ಈ 55 ಹೆಸರನ್ನ ಇಕ್ಕಿದ್ದಾರೆ. ಇದಕ್ಕೆ ಈ ನಡುವೆನೆ ಬಂದಂತ ಒಂದು ಚಂಡಮಾರುತಗೆ ಪೆಥಾಯ್ ಅನ್ನೋ ಒಂದು ಹೆಸರನ್ನ ಇಕ್ಕಿದ್ದಾರೆ. ಈ ಒಂದು ಪೆಥಾಯ್ ಅನ್ನೋ ಒಂದು ಚಂಡಮಾರುತ 56ನೇ ಚಂಡಮಾರುತ. ಈ ರೀತಿಯಾಗಿ 10 ವರ್ಷಕ್ಕೊಂದ್ಸತಿ ಗ್ರೂಪ್ ಆಗಿ ಫಾರ್ಮ್ ಮಾಡಿ ಮತ್ತೆ ಹೆಸರುಗಳನ್ನ ಸೇರಿಸಿ ಹೊಸ ಟೇಬಲ್ ನ ಕ್ರಿಯೇಟ್ ಮಾಡಬೇಕು, ಹೊಸ ಹೊಸ ಹೆಸರನ್ನ ಜೋಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಕೇವಲ 4 ವರ್ಷಕ್ಕೆ 8 ದೇಶಗಳು ಕೊಟ್ಟಿರುವಂತ ಹೆಸರಲ್ಲಿ ಎಲ್ಲಾ ಹೆಸರು ಆಗೋಗಿದೆ. ಈಗ ಕೇವಲ 5-6 ಹೆಸರು ಮಾತ್ರ ಬಾಕಿ ಇರೋದು. ಮತ್ತೆ ಈ ಒಂದು ಗ್ರೂಪ್ ಬೇಗ ಸೇರ್ಬೋದು. ಹೊಸ ಹೆಸರನ್ನ ಇಕ್ಕೋದಿಕ್ಕೆ 2007ರಲ್ಲಿ ಆಸ್ಟ್ರೇಲಿಯಾ ಗೌರ್ಮೆಂಟ್ ಅವರು ಪಾನ್ ವಿಡಿಯೋಸ್ ನ ಬ್ಯಾನ್ ಮಾಡಿದ್ರು. ಆಗ ಆ ಒಂದು ಪಾನ್ ವಿಡಿಯೋಸ್ ನ ಯಾರ್ಯಾರು ನೋಡ್ತಾ ಇದಾರೋ ಅದನ್ನ ತಿಳ್ಕೊಳೋದಿಕ್ಕೆ ಒಂದು ಮಿಷಿನ್ ನ ತಯಾರು ಮಾಡಿದ್ರು. 100 ಕೋಟಿ ಖರ್ಚು ಮಾಡಿ ಒಂದು ಸಾಫ್ಟ್ವೇರ್ ನ ತಯಾರು ಮಾಡಿದ್ರು. ಆದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿ ಅದನ್ನ ತಯಾರು ಮಾಡಿಸಿದ್ರು. ಆದ್ರೆ ಒಬ್ಬ ಹ್ಯಾಕರ್ ಮಾತ್ರ ಕೇವಲ 33 ನಿಮಿಷಕ್ಕೆ ಆ ಒಂದು ಸಾಫ್ಟ್ವೇರ್ ನ ಬ್ರೇಕ್ ಮಾಡಿ ಆ ಒಂದು ವೆಬ್ಸೈಟ್ ಗಳನ್ನ ಓಪನ್ ಮಾಡಿದ್ನಂತೆ. ಪಾನ್ ವೆಬ್ಸೈಟ್ ಗಳನ್ನ 100 ಕೋಟಿ ಖರ್ಚು ಮಾಡಿ ಕೇವಲ 33 ನಿಮಿಷಕ್ಕೆ ಆ ಒಂದು ಸಾಫ್ಟ್ವೇರ್ ನ ಬ್ರೇಕ್ ಮಾಡಿದಾನೆ ಆ ಒಬ್ಬ ಹ್ಯಾಕರ್. ದುಡ್ಡು ವೇಸ್ಟ್, ಟೈಮ್ ಕೂಡ ವೇಸ್ಟ್. 1915 ಆ ಟೈಮ್ ಅಲ್ಲಿ ಜಾನ್ ವಾಷಿಂಗ್ಟನ್ ಈ ಒಬ್ಬ ವ್ಯಕ್ತಿ ವರ್ಜೀನಿಯಾಗೆ ಮೆಂಬರ್ ಆಗಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ. ಆದ್ರೆ ಆಗ ಆ ಒಬ್ಬ ವ್ಯಕ್ತಿ ತುಂಬಾ ಹೊಸಬ. ಅದೇ ರೀತಿ ಅವನ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅವನಿಗೆ ವೋಟ್ ಹಾಕ್ತಾರ ಇಲ್ವ ಅಂತ ಡೌಟ್ ಬಂದು ಎಲೆಕ್ಷನ್ಗೆ ಹಿಂದಿನ ದಿನ ಎಲ್ಲಾರನು ಒಂದ್ ಕಡೆ ಸೇರಿಸಿ ಅವನ ಕೈಯಿಂದ ಎಲ್ಲಾರ್ಗು ಡ್ರಿಂಕ್ಸ್ ನ ಕೊಟ್ಟನಂತೆ. ಮಾರನೇ ದಿನ ನಡೆದಂತ ಎಲೆಕ್ಷನ್ ಅಲ್ಲಿ ಅವನು ವಿನ್ ಆದ. ಆದ್ರೆ ಇಂಡಿಯಾದಲ್ಲಿ ಮಾತ್ರ ಈಗಲೂ ಆಗಾಗ ನಡೀತಾನೆ ಇರುತ್ತೆ ಎಲೆಕ್ಷನ್ ಬಂದಾಗ. ಇದನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಎಲ್ಲೋ ಅಮೇರಿಕಾದಲ್ಲಿ ಸ್ಟಾರ್ಟ್ ಮಾಡಿರೋದು. ಇದನ್ನ ಡೆಲ್ಲಿಯಲ್ಲಿ ತುಂಬಾನೇ ಪೊಲ್ಯೂಷನ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಆದ್ರೆ ಅಲ್ಲಿ 1 ನಿಮಿಷ ನೀವೇನಾದ್ರೂ ಅಲ್ಲಿ ಉಸಿರಾಡಿದ್ರೋ 5-6 ಸಿಗರೇಟ್ ಕುಡ್ದಷ್ಟು ಡೇಂಜರ್ ಅಂತೆ. ಅಷ್ಟು ಅಲ್ಲಿ ಇರುವಂತ ಗಾಳಿ ಪೊಲ್ಯೂಟ್ ಆಗೋಗಿದೆ. ನಮ್ಮಲ್ಲಿ ತುಂಬಾ ಜನ ಇರುವೆನ ನೋಡಿರ್ತೀರ. ಇರುವೆ ಒಂದು ಸ್ಟ್ರೈಟ್ ಲೈನ್ ಆಗಿ ಹೋಗ್ತಾ ಇರುತ್ತೆ. ಅದೇ ರೀತಿ ಒಂದೊಂದು ಕಡೆ ಇರುವೆ ಇನ್ನೊಂದು ಇರುವೆ ಮಾತಾಡೋ ರೀತಿ ಕಾಣಿಸುತ್ತೆ. ಇರುವೆ ಏನಕ್ಕೆ ಸ್ಟ್ರೈಟ್ ಲೈನ್ ಆಗಿ ಹೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇರುವೆಗಳು ಸ್ಟ್ರೈಟ್ ಲೈನ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ಟಿರಲ್ಲ, ಆದ್ರೂ ತುಂಬಾ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ರೀಸನ್ ಬಂದು ಕೆಲವೊಂದಷ್ಟು ಇರುವೆಗಳು ಸೇರಿ ಒಂದು ಕುಟುಂಬ ಆಗಿ ಮಾಡ್ಕೊಂಡು ಮಣ್ಣಲ್ಲಿ ಚಿಕ್ಕದಾಗಿ ಗುಹೆ ಮಾಡ್ಕೊಂಡು ಇರುತ್ತೆ. ಅಕಸ್ಮಾತ್ ಆ ಒಂದು ಗ್ರೂಪ್ ಅಲ್ಲಿ ಇರುವಂತ ಒಂದು ಇರುವೆ ಎಲ್ಲಾದ್ರೂ ಅದಕ್ಕೆ ಊಟ ಸಿಕ್ಕದೋ ಅದನ್ನ ತಗೊಂಡ್ ಬರೋವಾಗ ಫೆರಾಮೋನ್ಸ್ ಕೆಮಿಕಲ್ ನ ರಿಲೀಸ್ ಮಾಡ್ಕೊಂಡು ಹೋಗುತ್ತೆ. ಆಲ್ರೆಡಿ ಎಲ್ಲಾ ಇರುವೆಗಳಲ್ಲೂ ಒಂದು ಸಪರೇಟ್ ಆಗಿರುವಂತ ಫೆರಾಮೋನ್ಸ್ ಅನ್ನುವಂತ ಕೆಮಿಕಲ್ ಇರುತ್ತೆ. ಆಲ್ರೆಡಿ ಒಂದು ಇರುವೆ ಒಂದು ಊಟನ ಹುಡ್ಕೊಂಡು ಬಂದಿರುತ್ತೆ. ಆಗ ಫೆರಾಮೋನ್ಸ್ ಅನ್ನೋ ಒಂದು ಕೆಮಿಕಲ್ ನ ರಿಲೀಸ್ ಮಾಡಿರುತ್ತೆ. ಆ ಒಂದು ಕೆಮಿಕಲ್ ನ ಐಡೆಂಟಿಫೈ ಮಾಡ್ಕೊಂಡು ಮಿಕ್ಕಿದಂತ ಇರುವೆಗಳು ಅದು ಫಾಲೋ ಮಾಡ್ಕೊಂಡು ಹೋಗಿ ಊಟನ ಐಡೆಂಟಿಫೈ ಮಾಡುತ್ತೆ. ಆದ್ರೆ ಈ ಒಂದು ಇರುವೆ ಬಿಡುವಂತ ಫೆರಾಮೋನ್ಸ್ ಅನ್ನುವಂತ ಕೆಮಿಕಲ್ ತುಂಬಾ ಹೊತ್ತಿರಲ್ಲ. ಅದಕ್ಕೆ ಮುಂದೆ
ಮುಂದೆ ಹೋಗ್ತಾ ಇರುವಂತ ಇರುವೆ ಕೆಮಿಕಲ್ ನ ರಿಲೀಸ್ ಮಾಡ್ಕೊಂಡು ಹಿಂದೆ ಬರ್ತಾ ಇರುವಂತ ಇರುವೆಗೆ ದಾರಿ ನೋಡ್ಸ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ ಇರುವೆಗಳು ಒಂದು ಲೈನ್ ಆಗಿ ಹೋಗೋದು. ಕೆಲವೊಂದ್ಸಾರಿ ಎರಡು ಇರುವೆ ಡಿಸ್ಕಷನ್ ಮಾಡೋ ರೀತಿ ನಮ್ಗೆ ಕಾಣಿಸುತ್ತೆ. ಆ ರೀತಿ ಏನಕ್ಕೆ ಮಾಡುತ್ತೆ ಅಂದ್ರೆ ಅದು ಹೋಗೋವಾಗ ಯಾವ್ದಾದ್ರು ಬೇರೆ ಒಂದು ಇರುವೆ ಬಂದಾಗ ಅದರ ಒಂದು ಫೆರಾಮಸ್ ನ ಒಂದು ಕೆಮಿಕಲ್ ನ ಸ್ಮೆಲ್ ಮಾಡ್ತಾ ಇರುತ್ತೆ. ಮುಂಚೆನೆ ನಾವು ಒಂದು ವಿಚಾರನ ತಿಳ್ಕೊಂಡಿದ್ದೀರಿ, ಎಲ್ಲ ಒಂದು ಗ್ರೂಪ್ ಅಲ್ಲಿರುವಂತ ಇರುವೆಗೆ ಅದಕ್ಕೆ ಆದಂತ ಒಂದು ಸ್ಮೆಲ್ ಅನ್ನೋದಿರುತ್ತೆ. ಆ ಒಂದು ಗ್ರೂಪ್ಗೆ ಯಾವ್ದಾದ್ರು ಒಂದು ಹೊಸ ಇರುವೆ ಬಂದ್ರು ಅದನ್ನ ಅವರ ಗ್ರೂಪ್ಗೆ ಸೇರಿಸ್ಕೊಳಲ್ಲ, ಅದಕ್ಕೆ ಆ ರೀತಿ ಸ್ಮೆಲ್ ಮಾಡೋದು. ಅಕಸ್ಮಾತ್ ಈ ಒಂದು ಇರುವೆ ನಮ್ ಗ್ರೂಪ್ ದೇನಾ ಬೇರೆ ಒಂದು ಗ್ರೂಪ್ ಇಂದ ಇಲ್ಲಿಗೆ ಬರ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಳೋದಿಕ್ಕೆ ಆ ಒಂದು ಇರುವೆ ಆ ಒಂದು ಗ್ಯಾಂಗ್ಗೆ ಸೇರಿಲ್ಲ ಅಂದ್ರೆ ಆ ಇರುವೆ ಮೇಲೆ ಫೈಟ್ ಮಾಡಿ ಆ ಒಂದು ಇರುವೆನ ಆ ಒಂದು ಗ್ಯಾಂಗ್ ಇಂದ ದೂರ ತಳ್ಳುತ್ತೆ. ಮಿಂಚು ಭೂಮಿ ಮೇಲೆ ಬಿದ್ದಾಗ ತುಂಬಾ ದೊಡ್ಡ ದೊಡ್ಡ ಸೌಂಡ್ ಬರುತ್ತೆ. ಅದು ಏನಕ್ಕೆ ಆ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮಿಂಚು ಬಿದ್ದಾಗ ಅದರ ಸುತ್ತ 29,730 ಅಷ್ಟು ಟೆಂಪರೇಚರ್ ಅಲ್ಲಿ ಸೃಷ್ಟಿ ಆಗುತ್ತೆ. ಆದ್ರೆ ಸೂರ್ಯನ ಮೇಲೆ 5,500 ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ, ಅಂದ್ರೆ ಅಷ್ಟು ಟೆಂಪರೇಚರ್ ರಿಲೀಸ್ ಆಗುತ್ತೆ. ಆದ್ರೆ ಮಿಂಚು ಬಿದ್ದಾಗ ಅದಕ್ಕಿಂತ 4 ಪಟ್ಟು ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ. ಅಷ್ಟೊಂದು ಜೋರಾಗಿ ಬೀಳೋವಾಗ ಅಲ್ಲಿರುವಂತ ಗಾಳಿಯಲ್ಲಿರುವಂತ ಪಾರ್ಟಿಕಲ್ಸ್ ಒಂದಕ್ಕೊಂದು ಡ್ಯಾಶ್ ಆಗಿ ಆ ಒಂದು ಸೌಂಡ್ ಸೃಷ್ಟಿ ಆಗುತ್ತೆ. ಫಸ್ಟ್ ಮಿಂಚು ಬೀಳುತ್ತೆ, ಅದಾದ್ಮೇಲೆನೆ ದೊಡ್ಡ ಸೌಂಡ್ ಬರುತ್ತೆ. ಲೈಟ್ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಪಾಸ್ ಆಗುತ್ತೆ. ಆದರೆ ಸೌಂಡ್ ಮಾತ್ರ 1 ಸೆಕೆಂಡ್ಗೆ 340 ಮೀಟರ್ಸ್ ಮಾತ್ರ ಹೋಗುತ್ತೆ 1 ಸೆಕೆಂಡ್ಗೆ. ಅದಕ್ಕೆ ಫಸ್ಟ್ ಮಿಂಚು ಕಾಣಿಸುತ್ತೆ, ಅದಾದ್ಮೇಲೆ ಒಂದು 2 to 3 ಸೆಕೆಂಡ್ಸ್ ಆದ್ಮೇಲೆ ತುಂಬಾ ದೊಡ್ಡ ಸೌಂಡ್ ಕೇಳಿಸೋದು. ಯುನೈಟೆಡ್ ಸ್ಟೇಟ್ ಈ ಒಂದು ದೇಶದಲ್ಲಿ ಆ ದೇಶದಲ್ಲಿ ಕಾಡಲ್ಲಿರುವಂತ ಟೈಗರ್ಗಳಿಗಿಂತ ಝೂ ಅಲ್ಲಿರುವಂತ ಟೈಗರ್ಗಳೇ ಜಾಸ್ತಿ ಅಂತೆ. ಎಲ್ಲಾನು ಹಿಡ್ಕೊಂಡ್ಬಂದು ಝೂ ಆಗಿ ಹಾಕ್ಬಿಟ್ಟಾರೆ ಕಾಲ್ರು. ಇಂಡಿಯಾ ಮ್ಯಾಪ್ ನ ನೀವೆಲ್ಲಾರು ನೋಡಿರ್ತೀರಾ. ವೆಸ್ಟ್ ಬೆಂಗಾಲ್ ಈ ಒಂದು ಸ್ಟೇಟ್ ನೀವು ನೋಡಿರ್ತೀರಾ. ಈ ಒಂದು ಸ್ಟೇಟ್ ಇಂಡಿಯಾ ಮ್ಯಾಪ್ ಅಲ್ಲಿ ಈಸ್ಟ್ ಸೈಡ್ ಅಲ್ಲಿ ಇರುತ್ತೆ, ಆದ್ರೆ ನಾವು ಇದನ್ನ ವೆಸ್ಟ್ ಬೆಂಗಾಲ್ ಅಂತ ಕರಿತೀರಿ. ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬ್ರಿಟಿಷರು ನಮ್ಮ ಇಂಡಿಯಾನ ಬಿಟ್ಟೋಗೋ ಟೈಮಲ್ಲಿ ಇಂಡಿಯಾನ ಡಿವೈಡ್ ಮಾಡ್ಬೇಕು ಅಂತ ತಿಳ್ಕೊಂಡ್ರು. ಆಗ ಈಗ ಏನು ವೆಸ್ಟ್ ಬೆಂಗಾಲ್ ಅಂತ ಕರೀತಿರೋ ಅದು ಒಟ್ಟಾಗಿ ಬೆಂಗಾಲ್ ಅಂತಾನೆ ಇತ್ತು. ಆದ್ರೆ ಆ ಒಂದು ಬೆಂಗಾಲ್ ಅಲ್ಲಿ ಮುಸ್ಲಿಮ್ಸ್ ಮತ್ತೆ ಹಿಂದೂಸ್ ಜಾಸ್ತಿ ಜನ ಇದ್ರು. ಅದರಲ್ಲಿ ಮುಸ್ಲಿಮ್ಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಜನ ಇದ್ರು. ಆಗ ಅದನ್ನ ಡಿವೈಡ್ ಮಾಡಿ ಹಿಂದೂಸ್ ಎಲ್ಲಿ ಜಾಸ್ತಿ ಇರ್ತಾರೋ ಅದನ್ನ ವೆಸ್ಟ್ ಬೆಂಗಾಲ್ ಅಂತ ಮಾಡಿ, ಎಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇರ್ತಾರೋ ಅದನ್ನ ಬಾಂಗ್ಲಾದೇಶ ಆಗಿ ಮಾಡಿದ್ರು. ಅಂದ್ರೆ ಫಸ್ಟ್ ಈಸ್ಟ್ ಪಾಕಿಸ್ತಾನ ಆಗಿದ್ರು, ಅದಾದ್ಮೇಲೆ ಈಗ ಬಾಂಗ್ಲಾದೇಶ ಆಗಿ ಕನ್ವರ್ಟ್ ಆಗಿದೆ. ಆ ಒಂದು ವಿಡಿಯೋ ನೀವೇನಾದ್ರೂ ನೋಡ್ಬೇಕು ಅನ್ಕೊಂಡಿದ್ರು ಆ ಒಂದು ವಿಡಿಯೋ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿ ವೆಸ್ಟ್ ಪಾಕಿಸ್ತಾನ ಮತ್ತೆ ಈಸ್ಟ್ ಪಾಕಿಸ್ತಾನ ಆಗಿ ಡಿವೈಡ್ ಆಯ್ತು, ಅದಾದ್ಮೇಲೆ ಹೆಂಗೆ ಬಾಂಗ್ಲಾದೇಶ ಆಗಿ ಕನ್ವರ್ಟ್ ಆಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ. ಮ್ಯಾನ್ವಲ್ಸ್ ತುಂಬಾ ಗಂಟ ಸರ್ಕಲ್ ಶೇಪ್ ಅಲ್ಲೇ ಇರುತ್ತೆ, ಬಾಕ್ಸ್ ಶೇಪ್ ಗಳಲ್ಲಿ ತುಂಬಾ ಕಮ್ಮಿ ನಾವು ನೋಡೋದು. ಆ ರೀತಿ ಏನಕ್ಕೆ ಆ ಡಿಸೈನ್ ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದರಿಂದ ಇರುವಂತ ಸಿಂಪಲ್ ರೀಸನ್ ಏನಂದ್ರೆ ಅಕಸ್ಮಾತ್ ಆ ಒಂದು ಮ್ಯಾನ್ವಲ್ ನ ಒಂದು ಸ್ಲ್ಯಾಬ್ ಸರ್ಕಲ್ ಶೇಪ್ ಆಗಿದ್ರು ಅದು ಆ ಕಡೆ ಈ ಕಡೆ ಹೋಗಲ್ಲ, ಬಿದ್ದೋಗೋದು ಇಲ್ಲ, ಅದರಿಂದ ಯಾರಿಗೂ ಅಪಾಯ ಕೂಡ ಆಗಲ್ಲ. ಅದಕ್ಕೆ ಅದನ್ನ ರೌಂಡ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಬಾಕ್ಸ್ ಸ್ಟೆಪ್ ಅಲ್ಲಿ ಇದ್ರು ಈ ರೀತಿಯಾಗಿ ಬೆಂಡ್ ಆಗೋಗುತ್ತೆ. ಅಕಸ್ಮಾತ್ ನೀರಿದ್ದಾಗ ನಾವು ನೋಡಿಲ್ದಂಗ್ ನಡ್ಕೊಂಡು ಹೋದಾಗ ಒಳಗಡೆಗೆ ಬಿದ್ದೋಗ್ತೀರಿ. ಆ ಒಂದು ರೀಸನ್ಗೆ ಅದನ್ನ ಆ ರೀತಿ ಡಿಸೈನ್ ಮಾಡಿದ್ದಾರೆ ರೌಂಡ್ ಶೇಪ್ ಅಲ್ಲಿ. ಆದ್ರೆ ಈಗೀಗ ತುಂಬಾ ಬಾಕ್ಸ್ ಶೇಪ್ ಅಲ್ಲಿ ಕೂಡ ಆಗ್ತಾ ಇರ್ತಾರೆ. ನಾಸಾದಲ್ಲಿ ರಾಕೆಟ್ಸ್ ನ ಅಸೆಂಬಲ್ ಮಾಡಿದ್ಮೇಲೆ ಅದನ್ನ ಎತ್ಕೊಂಡು ಹೋಗುವಾಗ ಅಲ್ಲಿ ದೊಡ್ಡ ಡೋರ್ ಗಳಿರುತ್ತೆ. ಅದು ಎಷ್ಟು ದೊಡ್ಡದಂತೆ ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಡೋರ್ ಇಲ್ವೇ ಇಲ್ಲ. 130 ಅಡಿ ದೊಡ್ಡದು. ಈ ಡೋರ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬೇಕಂದ್ರೆ 45 ನಿಮಿಷ ಬೇಕಾಗುತ್ತೆ. ಅಂದ್ರೆ ಓಪನ್ ಮಾಡೋದಿಕ್ಕೆ ಮತ್ತೆ ಕ್ಲೋಸ್ ಮಾಡೋದಿಕ್ಕೆ ಏನಿಲ್ಲ ಅಂದ್ರೂ 2 ಅವರ್ ಬೇಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರು ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ.